ಒಂದು ಟೈಮಲ್ಲಿ ನಾನು ಎಷ್ಟು ಓವರ್ ಥಿಂಕ್ ಮಾಡ್ತಿದ್ದೆ ಅಂದರೆ ಇವಾಗ ನೆನ್ಪು ಮಾಡಿಕೊಂಡ್ರೆ ನನ್ನ ಮೇಲೆ ನನಗೇ ನಗು ಬರುತ್ತೆ. ಸೊ ಯಾರು ಕೂಡ ಇದನ್ನ ಮಾಡದೇ ಇರಲ್ಲ ಅಲ್ವಾ, ಮನುಷ್ಯ ಅಂದಮೇಲೆ ಎಲ್ಲದೂ ಕೂಡ ಕಾಮನ್. ಸೊ ಬನ್ನಿ ಇವತ್ತು ಈ ವಿಚಾರದ ಬಗ್ಗೆ ಸ್ವಲ್ಪ ಮಾತಾಡೋಣ. ಹಾಗೆಯೇ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕೂಡ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಆ್ಯಸ್ ಯೂಶುವಲ್ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ಒಂದು ಸಲಾಡ್ ರೆಸಿಪಿನ ಶುರು ಮಾಡ್ತಾ ನಿಮ್ಮ ಜೊತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮೊಸರಿಗೆ ನಾನಿಲ್ಲಿ ಖಾರದ ಪುಡಿ, ಪೆಪ್ಪರ್ ಪೌಡರ್, ಜೀರಿಗೆ ಪುಡಿ, ಹಾಗೆಯೇ ಚಾಟ್ ಮಸಾಲ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಂಡಿದ್ದೀನಿ. ಇದು ಲೈಕ್ ಡ್ರೆಸ್ಸಿಂಗ್ ಥರ ನಿಮಗೆ ತುಂಬಾ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಇವತ್ತು ನಾನು ಸಲಾಡ್ ಮಾಡೋದಕ್ಕೆ ರಾಜ್ಮಾ ಕಾಳನ್ನ ತೊಗೊಂಡಿದ್ದೀನಿ. ಅದನ್ನು ನೈಟ್ ನೀರಲ್ಲಿ ನೆನೆಸಿಟ್ಟಿದ್ದೆ. ಸೊ ನಂತರ ಬೆಳಗ್ಗೆ ಎದ್ದು ಅದನ್ನ ಕುಕ್ಕರಲ್ಲಿ ಒಂದು 5 ವಿಷಲ್ ಬರ್ಸ್ಕೊಂಡಿದ್ದೆ. ನಂತರ ಅದಕ್ಕೆ ಸೌತೆಕಾಯಿ, ಟೊಮೆಟೊ ಹಾಗೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಕೊನೆಗೆ ನಾವೇನು ಡ್ರೆಸ್ಸಿಂಗ್ ರೆಡಿ ಮಾಡಿ ಇಟ್ಟಿದ್ವಿ ಅಲ್ವಾ, ಮೊಸರು ಜೊತೆ ಮಸಾಲೆನೆಲ್ಲ ಹಾಕಿಬಿಟ್ಟು ಸೊ ಅದನ್ನು ಇವಾಗ ಇದ್ರ ಜೊತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇಷ್ಟೇ ಸಿಂಪಲ್, ಸಲಾಡ್ ರೆಡಿಯಾಗಿ ಹೋಗ್ಬಿಡುತ್ತೆ. ನಿಜವಾಗ್ಲೂ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೀವು ಇದನ್ನ ರಾಜ್ಮಾಗಷ್ಟೇ ಅಲ್ಲ, ಬೇರೆ ಏನೇ ಸಲಾಡ್ ಮಾಡಿದರೂ ಕೂಡ ಈ ಥರ ಟ್ರೈ ಮಾಡಿ ಇನ್ಸ್ಟೆಂಟಾಗಿ ತಿನ್ಬೋದು. ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಬೋರಿಂಗ್ ಕೂಡ ಅಂತ ಅನಿಸೋದಿಲ್ಲ. ಹಾಗೆ ಈ ವ್ಲಾಗಲ್ಲಿ ಆದಷ್ಟು ರೆಸಿಪಿಗಳನ್ನೇ ಜಾಸ್ತಿ ಆ್ಯಡ್ ಮಾಡಿದ್ದೀನಿ. ಮಿನಿ ವ್ಲಾಗಲ್ಲಿ ಕೂಡ ನೋಡಿರ್ತೀರಾ. ಸೊ ಇನ್ನು ಕೆಲವೊಂದನ್ನು ಇಲ್ಲಿ ಡೀಟೇಲಾಗಿ ನೀವು ನೋಡ್ಬೋದು. ಜೊತೆಲಿ ನಾನು ಅಂದ್ಕೊಂಡಿರೋ ವಿಚಾರನೂ ಕೂಡ ಇವತ್ತಿನ ವ್ಲಾಗಲ್ಲಿ ಮಾತಾಡಬೇಕು, ಓಕೆನಾ. ಸೊ ಬನ್ನಿ, ನಾನು ಹೇಳ್ದಂಗೆ ಒಂದು ವಿಚಾರ, ಅದು ಓವರ್ ಥಿಂಕಿಂಗ್. ಯಾರು ಮಾಡಲ್ಲ ಹೇಳಿ ಪ್ರಪಂಚದಲ್ಲಿ ಓವರ್ ಥಿಂಕಿಂಗ್? ಎಲ್ಲರೂ ಕೂಡ ಮಾಡ್ತಾರೆ. ಎಲ್ಲರಿಗೂ ಒಂದು ಫೇವ್ರೆಟ್ ಟಾಪಿಕ್ ಅಂತಲೇ ಹೇಳ್ಬೋದು ಓವರ್ ಥಿಂಕಿಂಗ್. ಸೊ ಓವರ್ ಥಿಂಕಿಂಗ್ ಯಾವ ಥರ ಮೀನ್ಸ್ ಅವಾಯ್ಡ್ ಮಾಡಬೇಕು ಏನು ಅಂತ ನೈಟೆಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಾರೆ. ಮತ್ತು ಅದೇ ನೈಟಲ್ಲಿ 5 ನಿಮಿಷ ಬಿಟ್ಟರು ಮತ್ತೆ ಯಾವುದೋ ಒಂದು ವಿಚಾರದ ಬಗ್ಗೆ ಓವರ್ ಥಿಂಕ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಸೊ ಇದು ಎಲ್ಲರ ಒಂದು ಕಾಮನ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಕೆಲವೊಬ್ಬರು ಅದನ್ನ ಥಿಂಕ್ ಮಾಡಿ ಬಿಟ್ಟಾಗೆ ಮತ್ತೆ ಆ್ಯಸ್ ಯೂಶುವಲ್ ನಾರ್ಮಲ್ ಲೈಫಿಗೆ ಬರ್ತಾರೆ. ಇನ್ನು ಕೆಲವೊಬ್ಬರಿಗೆ ಆ ಒಂದು ಆಲೋಚನೆಗಳಿಂದ ಹೊರಬರೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಸೊ ಅದು ಅವರವರ ಪ್ರಾಬ್ಲಮ್ಸ್ ಅಥವಾ ಅವರವರ ಲೈಫ್ ಸ್ಟೈಲ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತ ಥಿಂಕ್ ಮಾಡೋದು ತಪ್ಪಲ್ಲ, ಆದರೆ ಯಾವುದೋ ಒಂದು ವಿಚಾರನ ಅತಿಯಾಗಿ ಯೋಚನೆ ಮಾಡಿ ಅದು ನಮ್ಮ ಲೈಫಲ್ಲಿ ಬೇರೆ ವಿಚಾರಗಳ ಕನೆಕ್ಟ್ ಆಗಿ ಅದರಿಂದ ನಮಗೆ ತುಂಬಾ ಲಾಸ್ ಆದರೆ ಅಥವಾ ನಮ್ಮ ಮೆಂಟಲ್ ಪೀಸ್ ಹಾಳಾದರೆ ಖಂಡಿತ ತಪ್ಪು ಅಂತಲೇ ಹೇಳ್ಬೋದು ಅಲ್ವಾ. ಸೊ ಹಾಗಾಗಿ ಯಾವ ಥರ ನಾವು ಓವರ್ ಥಿಂಕಿಂಗ್ ಮಾಡೋದನ್ನು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ. ಸೊ ಅಂದರೆ ನನಗೆ ಗೊತ್ತಿರುವಂತಹ ಕೆಲವೊಂದಷ್ಟು ಪ್ರಾಕ್ಟಿಕಲ್ ಟಿಪ್ಸ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗಂತ ಹೇಳಿ ಇದು ನಿಮಗೆ 100% ವರ್ಕ್ ಆಗಲೇಬೇಕು, ಹಾಗೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ತಕ್ಕ ಮಟ್ಟಿಗೆ ಇದು ನಿಮಗೆ ಯೂಸ್ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಅಷ್ಟೇ. ಅದರಲ್ಲೇ ಮೊದಲನೇದಾಗಿ ಬರೋದಾದರೆ ನಿಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೋಬೇಕು ಸ್ನೇಹಿತರೆ. ಪ್ರಾಕ್ಟಿಕಲಿ ಖಂಡಿತ 101% ಇದು ವರ್ಕ್ ಆಗುತ್ತೆ. ನಮಗೆ ಓವರ್ ಥಿಂಕಿಂಗ್ ಅನ್ನೋದು ಯಾವಾಗ ಬರುತ್ತೆ ಹೇಳಿ? ಸ್ವಲ್ಪ ಕೆಲಸಗಳು ಕಡಿಮೆ ಆದಾಗ, ಮೆಂಟಲಿ ಅಥವಾ ಫಿಸಿಕಲಿ ನಾವು ತುಂಬಾ ಫ್ರೀಯಾಗಿ ಇದ್ದಾಗ ತಲೆಗೆ ಬೇಡದಿರೋ ಯೋಚನೆಗಳು ಬರೋದು ಜಾಸ್ತಿ. ಹಾಗಾಗಿ ನಿಮ್ಮನ್ನು ಯಾವುದೋ ಒಂದು ವಿಚಾರದಲ್ಲಿ ನೀವು ಬ್ಯುಸಿಯಾಗಿ ಇಟ್ಕೊಳ್ಳಿ. ಬ್ಯುಸಿಯಾಗಿರಿ ಅಂದ ತಕ್ಷಣ ಮನೆ ಕೆಲಸ ಮಾಡಬೇಕು ಅಥವಾ ಪ್ರೊಫೆಷ್ನಲ್ ಕೆಲಸ ಮಾಡ್ಕೋಬೇಕು ಅಂತಲೇ ಇಲ್ಲ. ನಿಮ್ಮ ಮೈಂಡ್ ಬ್ಯುಸಿಯಾಗಿರಬೇಕು ಅಷ್ಟೇ. ನಿಮಗೆ ಖುಷಿ ಕೊಡುವಂತಹ ಯಾವುದಾದ್ರು ವಿಚಾರಗಳನ್ನು ನಿಮ್ಮ ಒಂದು ಮೈಂಡಲ್ಲಿ ಹಾಕ್ಕೊಂಡು ಸ್ಟಾರ್ಟ್ ಮಾಡಿ, ಓಕೆನಾ. ಅದ್ರ ಪ್ರಕಾರ ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದರಿಂದ ನಿಮಗೆ ಅರ್ನಿಂಗ್ಸ್ ಬಂದಿಲ್ಲ ಅಂದರೂ ತೊಂದರೆ ಇಲ್ಲ, ಬಟ್ ನಿಮ್ಮ ಮೈಂಡ್ ಬ್ಯುಸಿಯಾಗಿರುತ್ತೆ ಅಲ್ವಾ. ಸೊ ಬರೋಂತಹ ಎಷ್ಟೋ ನೆಗೆಟಿವ್ ಥಾಟ್ಸ್ಗಳು ಅಲ್ಲೇ ಕಡಿಮೆ ಆಗೋಗ್ಬಿಡುತ್ತೆ. ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನೊಂದು ಬರೋದಾದರೆ ನಿಮಗೆ ಆದಷ್ಟು ಇವಾಗ ಸೋಷಿಯಲ್ ಮೀಡಿಯಾ ನೋಡಿ ನಮ್ಮ ಓವರ್ ಥಿಂಕ್ ಮಾಡೋದು ಜಾಸ್ತಿ. ಹಾಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ಕೂಡ ಜಾಸ್ತಿ. ಅಯ್ಯೋ ಅವ್ರ ಲೈಫ್ ಆಗಿದೆ, ಇವ್ರು ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ, ಇವ್ರ ಲೈಫ್ ಎಷ್ಟು ಚೆನ್ನಾಗಿದೆ, ನಾವು ಮಾತ್ರ ಯಾಕೆ ಈ ಥರ ಇದ್ದೀವಿ. ಸೊ ಈ ಥರ ತುಂಬಾ ಕಂಪ್ಯಾರಿಸನ್ ಮಾಡ್ಕೊಳ್ತೀವಿ ಸ್ನೇಹಿತರೆ. ಹಾಗಾಗಿ ನಾನು ಹೇಳೋದು, ಮೊದಲು ದಯವಿಟ್ಟು ಓವರ್ ಥಿಂಕಿಂಗ್ನ ಸ್ಟಾಪ್ ಮಾಡಬೇಕು ಅಂದರೆ ಸೋಷಿಯಲ್ ಮೀಡಿಯಾ ಯೂಸೇಜ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ನಾನು ಮಾಡಲೇಬೇಡಿ ಅಂತ ಹೇಳ್ತಾ ಇಲ್ಲ, ಯಾಕಂದರೆ ಪ್ರೆಸೆಂಟ್ ಜನ್ರೇಷನಲ್ಲಿ ಅದು ಸಾಧ್ಯ ಕೂಡ ಇಲ್ಲ. ಹಾಗಾಗಿ ಮಾಡುವಂತಹ ಯೂಸೇಜಸ್ ಏನಿದೆ ಅಲ್ವಾ ಪ್ರೆಸೆಂಟ್ಲಿ, ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊತಾ ಬನ್ನಿ. ಹಾಗೆ ಡೇ ಬೈ ಡೇ ಅದು ನಿಮಗೆ ಪ್ರಾಕ್ಟೀಸ್ ಕೂಡ ಆಗುತ್ತೆ. ಇನ್ನೊಂದೇನೆಂದರೆ ಜರ್ನಲಿಂಗ್. ನಿಜವಾಗ್ಲೂ ಇದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಅಂತಂದರೆ ನಿಮ್ಮ ಇಡೀ ದಿನನ ನೀವು ಹೇಗಿತ್ತು ಅಂತ ಹೇಳಿ ಒಂದು ಶೀಟಲ್ಲಿ ಬರೆಯುವಂಥದ್ದು. ಹಾಗೆ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಕೂಡ ಕೊಡಿ, ಅದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನೊಂದೇನೆಂದರೆ ಯಾವಾಗಲೂ ಕೂಡ ಪ್ರೆಸೆಂಟ್ ಮೂಮೆಂಟ್ ಏನಿರುತ್ತೆ ಅಲ್ವಾ, ಅದ್ರ ಮೇಲೆ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡಿ. ಹೋಗಿರೋದು ಆಗೋಗ್ಬಿಟ್ಟಿದೆ ಅಲ್ವಾ, ನೀವು ಅದನ್ನು ಚೇಂಜ್ ಅಂತೂ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ಸುಮ್ಮನೆ ಯೋಚನೆ ಮಾಡಿದರೆ ನಮಗೆ ಸ್ಟ್ರೆಸ್ ಆಗುತ್ತೆ ಹೊರತು, ಹಾಗೆ ನಮಗೆ ಇನ್ನೂ ಕೂಡ ತಲೆ ಬಿಸಿ ಜಾಸ್ತಿ ಆಗುತ್ತೆ ಹೊರತು ಅದನ್ನ ಸಾಲ್ವ್ ಅಂತೂ ಮಾಡೋಕ್ಕಾಗಲ್ಲ ಅಲ್ವಾ. ಇನ್ಕೆ ಸಾಲ್ವ್ ಆಗಬೇಕು ಅಂತ ಇದ್ದರೆ ನೀವು ಪ್ರಯತ್ನ ಮಾಡಿ, ತಪ್ಪೇನಿಲ್ಲ. ಬಟ್ ಆಗೋಗಿರೋದ್ರ ಬಗ್ಗೆ ಅತಿಯಾಗಿ ಯೋಚನೆ ಮಾಡಿ ಅತಿಯಾಗಿ ರಿಗ್ರೆಟ್ ಫೀಲ್ ಮಾಡೋದ್ರ ಬದಲು ಮುಂದೆ ನಾನು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಆದಷ್ಟು ಯೋಚನೆ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇನ್ನೊಂದು, ನಿಮ್ಮ ಸರೌಂಡಿಂಗ್ ಪೀಪಲ್ಸ್ ಏನಿರ್ತಾರಲ್ವ ಅವರು ಕೂಡ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಆದಷ್ಟು ಪಾಸಿಟಿವ್ ಪೀಪಲ್ಸ್ ಜೊತೆ ಇರಿ. ಎಲ್ಲರೂ ಕೂಡ ಹಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಅಫ್ಕೋರ್ಸ್ ನಿಜ ಅದು ಕೂಡ. ಬಟ್ ಇರೋರು ಏನಾದ್ರು ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ ಅಂತ ಅಂದಾಗ ಅದನ್ನು ಅತಿಯಾಗಿ ತಲೆಗೆ ಹಾಕೊಳ್ಳೋಕೆ ಹೋಗಬೇಡಿ. ಅಲ್ಲೇ ಕೇಳಿ ಬಿಟ್ಟಾಕ್ಬಿಡಿ, ಅದನ್ನು ಬೆಸ್ಟ್ ಅಂತಲೇ ಹೇಳ್ಬೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಿಮ್ಮ ಆಹಾರ, ಹಾಗೆ ನಿಮ್ಮ ನಿದ್ದೆ, ಹಾಗೆ ನಿಮ್ಮ ನೆಮ್ಮದಿ, ಇದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಇದ್ರ ಮೂರ್ತು ಇಂಪಾರ್ಟೆನ್ಸ್ ಏನು ಅಂತ ಮೊದಲು ಅರ್ಥ
ಮಾಡ್ಕೊಳ್ಳಿ ಸರಿನಾ. ಇನ್ನೊಂದು ಪ್ರಾಕ್ಟಿಕಲ್ ವಿಷಯ ಹೇಳ, ನಿಮಗೆ ಏನೆಲ್ಲ ನೆಗೆಟಿವ್ ಥಾಟ್ಸ್ ಬರುತ್ತೆ ಅದು ಓವರ್ ಥಿಂಕಿಂಗ್ ಮಾಡ್ತೀರಾ ಅಲ್ವಾ, ಆ ಎಲ್ಲ ವಿಷಯಗಳು ಕೂಡ ಸತ್ಯ ಆಗಿರೋದಿಲ್ಲ ಯಾವಾಗಲೂ ಕೂಡ. ಅದನ್ನ ಮೊದಲು ನೀವು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಪ್ರಾಕ್ಟಿಕಲಿ ನಾವು ಯೋಚನೆ ಮಾಡಿ ನೋಡಿದರೆ ನಮ್ಗೆ ಬರುವಂತಹ ಎಷ್ಟೋ ಥಾಟ್ಸು ನಾವೇ ಪ್ರಾಕ್ಟಿಕಲಿ ಕಂಪೇರ್ ಮಾಡಿ ನೋಡಿಕೊಂಡಾಗ ಅದು ಯಾವುದು ನಮ್ಮ ಜೀವನದಲ್ಲಿ ಆಗೇ ಇರೋದಿಲ್ಲ, ಅಥವಾ ಅದ್ರ ಬಗ್ಗೆ ನಮಗೆಲ್ಲೂ ಕೂಡ ಒಂದು ಸುಳಿವು ಕೂಡ ಸಿಕ್ಕಿರೋದಿಲ್ಲ. ನಾವೇ ಸುಮ್ಮನೆ ಅತಿಯಾಗಿ ಥಿಂಕ್ ಮಾಡಿ ಟೈಮ್ ವೇಸ್ಟ್ ಮಾಡಿರ್ತೀವಿ ಅಷ್ಟೇ. ಹಾಗಾಗಿ ಇರೋ ಅಷ್ಟು ದಿನ ಖುಷಿಯಾಗಿರೋಣ. ಸೊ ಎಲ್ರಿಗೂ ಕೂಡ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬಟ್ ಆದಷ್ಟು ಸ್ವಲ್ಪ ಡೇ ಬೈ ಡೇ ಕಡಿಮೆ ಮಾಡ್ಕೊಳ್ತಾ ನಮ್ಮ ಒಂದು ಲೈಫ್ ಪ್ಯಾಷನ್ ಬಗ್ಗೆ ಅಥವಾ ಪ್ರೊಫೆಷನ್ ಬಗ್ಗೆ ಯೋಚನೆ ಮಾಡಿದಾಗ ನಾವು ಕೂಡ ಪರ್ಸ್ನಲಿ ಗ್ರೋತ್ ಆಗ್ತೀವಿ ಅಲ್ವಾ. ಸೊ ಇಷ್ಟೇ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.